ರಾಜಧಾನಿಯ ರಸ್ತೆ ಗುಂಡಿಗಳ ಕಾಟಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಈ ಮಧ್ಯೆ ಬಿಬಿಎಂಪಿ ಗುಂಡಿ ಮುಚ್ಚೋ ಕೆಲಸ ಮಾಡಿತ್ತು. ಆದ್ರೆ ಪಾಲಿಕೆ ಮಾಡಿದ ಕಿತ್ತೋದ ತೇಪೆ ಕೆಲಸ ಇದೀಗ ಬಟಾಬಯಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ಪಿಲ್ಲ. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿಗೆ ವಾರ್ನಿಂಗ್ ಕೊಟ್ಟಿದ್ರು. ಡಿಸಿಎಂ ಆದೇಶ ಮಾಡಿದ್ದೇ ತಡ ಪಾಲಿಕೆ ಅಧಿಕಾರಿಗಳು ಯತ್ನೋ ಬಿದ್ನೋ ಅಂತ ಗುಂಡಿ ಮುಚ್ಚಿಸಿದ್ರು. ಆದ್ರೀಗ ಆ ಕಾಮಗಾರಿಯ ಕರಾಳ ಮುಖ ಒಂದೇ ಮಳೆಗೆ ಬಟಾಬಯಲಾಗಿದೆ. ಹೌದು, ಪಾಲಿಕೆಯ ಕಳಪೆ ಕಾರ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ನಗರದ ರಸ್ತೆ ಗುಂಡಿಗೆ ಟಾರ್ ಬಿದ್ದು ಇನ್ನೂ ತಿಂಗಳಾಗಿಲ್ಲ. ಅಷ್ಟರಲ್ಲೇ ಟಾರ್ ಕಿತ್ತು ಬಂದಿದೆ. ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಒಂದೇ ಒಂದು ಮಳೆಗೆ ಜಲ್ಲಿಕಲ್ಲಿನ ರೀತಿ ಕಿತ್ತು ಬರ್ತಿದೆ. ಮೊನ್ನೆ ಹಾಕಿದ ಟಾರ್ ಇವತ್ತಿಲ್ಲ. ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಗುಂಡಿ ಇವೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾರು ನೆಟ್ ಕೆಲಸ ಮಾಡಲ್ಲ. ಗುಂಡಿ ಮುಚ್ತೀನಿ ಅಂದರೆ ಯಾವ ಗುಂಡಿ ಮುಚ್ಚಿದ್ದಾರೆ? 15 ಕೋಟಿ ಖರ್ಚಾಗಿದೆ ಅಂತಾರೆ. ಏನಕ್ಕಾಗಿದೆ 15 ಕೋಟಿ? ಯಾವುದೊಂದು ಅದೇ ಆಗೋದು ಅಷ್ಟೇ, ಬೇರೆ ಏನಿಲ್ಲ. ಇವ್ರು ಬಂದರೆ ಅವ್ರಿಗೆ ಮೇಲೆ ಹೇಳ್ತಾರೆ, ಅವ್ರು ಬಂದರೆ ಇವ್ರ ಮೇಲೆ ಹೇಳ್ತಾರೆ. ಇನ್ನು ಮುಂದಿನ 4 ದಿನಗಳ ಕಾಲ ರಾಜ್ಯ ಸೇರಿ ರಾಜಧಾನಿಯಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ಮುಂದೆ ಆಗುವ ಮಳೆಗೆ ಅದೆಷ್ಟು ರಸ್ತೆಗಳು ಮತ್ತೆ ಮೊದಲಿನ ಸ್ಥಿತಿಗೆ ತಲುಪುತ್ತವೆ ಅನ್ನೋ ಆತಂಕ ಸಾರ್ವಜನಿಕರಿಗೆ ಶುರುವಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ರಸ್ತೆ ಗುಂಡಿಗಳ ಕಾಟಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಈ ಮಧ್ಯೆ ಬಿಬಿಎಂಪಿ ಗುಂಡಿ ಮುಚ್ಚೋ ಕೆಲಸ ಮಾಡಿತ್ತು. ಆದ್ರೆ ಪಾಲಿಕೆ ಮಾಡಿದ ಕಿತ್ತೋದ ತೇಪೆ ಕೆಲಸ ಇದೀಗ ಬಟಾಬಯಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ಪಿಲ್ಲ. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿಗೆ ವಾರ್ನಿಂಗ್ ಕೊಟ್ಟಿದ್ರು. ಡಿಸಿಎಂ ಆದೇಶ ಮಾಡಿದ್ದೇ ತಡ ಪಾಲಿಕೆ ಅಧಿಕಾರಿಗಳು ಯತ್ನೋ ಬಿದ್ನೋ ಅಂತ ಗುಂಡಿ ಮುಚ್ಚಿಸಿದ್ರು. ಆದ್ರೀಗ ಆ ಕಾಮಗಾರಿಯ ಕರಾಳ ಮುಖ ಒಂದೇ ಮಳೆಗೆ ಬಟಾಬಯಲಾಗಿದೆ. ಹೌದು, ಪಾಲಿಕೆಯ ಕಳಪೆ ಕಾರ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ನಗರದ ರಸ್ತೆ ಗುಂಡಿಗೆ ಟಾರ್ ಬಿದ್ದು ಇನ್ನೂ ತಿಂಗಳಾಗಿಲ್ಲ. ಅಷ್ಟರಲ್ಲೇ ಟಾರ್ ಕಿತ್ತು ಬಂದಿದೆ. ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಒಂದೇ ಒಂದು ಮಳೆಗೆ ಜಲ್ಲಿಕಲ್ಲಿನ ರೀತಿ ಕಿತ್ತು ಬರ್ತಿದೆ. ಮೊನ್ನೆ ಹಾಕಿದ ಟಾರ್ ಇವತ್ತಿಲ್ಲ. ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಗುಂಡಿ ಇವೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾರು ನೆಟ್ ಕೆಲಸ ಮಾಡಲ್ಲ. ಗುಂಡಿ ಮುಚ್ತೀನಿ ಅಂದರೆ ಯಾವ ಗುಂಡಿ ಮುಚ್ಚಿದ್ದಾರೆ? 15 ಕೋಟಿ ಖರ್ಚಾಗಿದೆ ಅಂತಾರೆ. ಏನಕ್ಕಾಗಿದೆ 15 ಕೋಟಿ? ಯಾವುದೊಂದು ಅದೇ ಆಗೋದು ಅಷ್ಟೇ, ಬೇರೆ ಏನಿಲ್ಲ. ಇವ್ರು ಬಂದರೆ ಅವ್ರಿಗೆ ಮೇಲೆ ಹೇಳ್ತಾರೆ, ಅವ್ರು ಬಂದರೆ ಇವ್ರ ಮೇಲೆ ಹೇಳ್ತಾರೆ. ಇನ್ನು ಮುಂದಿನ 4 ದಿನಗಳ ಕಾಲ ರಾಜ್ಯ ಸೇರಿ ರಾಜಧಾನಿಯಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ಮುಂದೆ ಆಗುವ ಮಳೆಗೆ ಅದೆಷ್ಟು ರಸ್ತೆಗಳು ಮತ್ತೆ ಮೊದಲಿನ ಸ್ಥಿತಿಗೆ ತಲುಪುತ್ತವೆ ಅನ್ನೋ ಆತಂಕ ಸಾರ್ವಜನಿಕರಿಗೆ ಶುರುವಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ರಸ್ತೆ ಗುಂಡಿಗಳ ಕಾಟಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಈ ಮಧ್ಯೆ ಬಿಬಿಎಂಪಿ ಗುಂಡಿ ಮುಚ್ಚೋ ಕೆಲಸ ಮಾಡಿತ್ತು. ಆದ್ರೆ ಪಾಲಿಕೆ ಮಾಡಿದ ಕಿತ್ತೋದ ತೇಪೆ ಕೆಲಸ ಇದೀಗ ಬಟಾಬಯಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ಪಿಲ್ಲ. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿಗೆ ವಾರ್ನಿಂಗ್ ಕೊಟ್ಟಿದ್ರು. ಡಿಸಿಎಂ ಆದೇಶ ಮಾಡಿದ್ದೇ ತಡ ಪಾಲಿಕೆ ಅಧಿಕಾರಿಗಳು ಯತ್ನೋ ಬಿದ್ನೋ ಅಂತ ಗುಂಡಿ ಮುಚ್ಚಿಸಿದ್ರು. ಆದ್ರೀಗ ಆ ಕಾಮಗಾರಿಯ ಕರಾಳ ಮುಖ ಒಂದೇ ಮಳೆಗೆ ಬಟಾಬಯಲಾಗಿದೆ. ಹೌದು, ಪಾಲಿಕೆಯ ಕಳಪೆ ಕಾರ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ನಗರದ ರಸ್ತೆ ಗುಂಡಿಗೆ ಟಾರ್ ಬಿದ್ದು ಇನ್ನೂ ತಿಂಗಳಾಗಿಲ್ಲ. ಅಷ್ಟರಲ್ಲೇ ಟಾರ್ ಕಿತ್ತು ಬಂದಿದೆ. ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಒಂದೇ ಒಂದು ಮಳೆಗೆ ಜಲ್ಲಿಕಲ್ಲಿನ ರೀತಿ ಕಿತ್ತು ಬರ್ತಿದೆ. ಮೊನ್ನೆ ಹಾಕಿದ ಟಾರ್ ಇವತ್ತಿಲ್ಲ. ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಗುಂಡಿ ಇವೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾರು ನೆಟ್ ಕೆಲಸ ಮಾಡಲ್ಲ.
ಗುಂಡಿ ಮುಚ್ತೀನಿ ಅಂದರೆ ಯಾವ ಗುಂಡಿ ಮುಚ್ಚಿದ್ದಾರೆ? 15 ಕೋಟಿ ಖರ್ಚಾಗಿದೆ ಅಂತಾರೆ. ಏನಕ್ಕಾಗಿದೆ 15 ಕೋಟಿ? ಯಾವುದೊಂದು ಅದೇ ಆಗೋದು ಅಷ್ಟೇ, ಬೇರೆ ಏನಿಲ್ಲ. ಇವ್ರು ಬಂದರೆ ಅವ್ರಿಗೆ ಮೇಲೆ ಹೇಳ್ತಾರೆ, ಅವ್ರು ಬಂದರೆ ಇವ್ರ ಮೇಲೆ ಹೇಳ್ತಾರೆ. ಇನ್ನು ಮುಂದಿನ 4 ದಿನಗಳ ಕಾಲ ರಾಜ್ಯ ಸೇರಿ ರಾಜಧಾನಿಯಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ಮುಂದೆ ಆಗುವ ಮಳೆಗೆ ಅದೆಷ್ಟು ರಸ್ತೆಗಳು ಮತ್ತೆ ಮೊದಲಿನ ಸ್ಥಿತಿಗೆ ತಲುಪುತ್ತವೆ ಅನ್ನೋ ಆತಂಕ ಸಾರ್ವಜನಿಕರಿಗೆ ಶುರುವಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ರಸ್ತೆ ಗುಂಡಿಗಳ ಕಾಟಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಈ ಮಧ್ಯೆ ಬಿಬಿಎಂಪಿ ಗುಂಡಿ ಮುಚ್ಚೋ ಕೆಲಸ ಮಾಡಿತ್ತು. ಆದ್ರೆ ಪಾಲಿಕೆ ಮಾಡಿದ ಕಿತ್ತೋದ ತೇಪೆ ಕೆಲಸ ಇದೀಗ ಬಟಾಬಯಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ಪಿಲ್ಲ. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿಗೆ ವಾರ್ನಿಂಗ್ ಕೊಟ್ಟಿದ್ರು. ಡಿಸಿಎಂ ಆದೇಶ ಮಾಡಿದ್ದೇ ತಡ ಪಾಲಿಕೆ ಅಧಿಕಾರಿಗಳು ಯತ್ನೋ ಬಿದ್ನೋ ಅಂತ ಗುಂಡಿ ಮುಚ್ಚಿಸಿದ್ರು. ಆದ್ರೀಗ ಆ ಕಾಮಗಾರಿಯ ಕರಾಳ ಮುಖ ಒಂದೇ ಮಳೆಗೆ ಬಟಾಬಯಲಾಗಿದೆ. ಹೌದು, ಪಾಲಿಕೆಯ ಕಳಪೆ ಕಾರ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ನಗರದ ರಸ್ತೆ ಗುಂಡಿಗೆ ಟಾರ್ ಬಿದ್ದು ಇನ್ನೂ ತಿಂಗಳಾಗಿಲ್ಲ. ಅಷ್ಟರಲ್ಲೇ ಟಾರ್ ಕಿತ್ತು ಬಂದಿದೆ. ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಒಂದೇ ಒಂದು ಮಳೆಗೆ ಜಲ್ಲಿಕಲ್ಲಿನ ರೀತಿ ಕಿತ್ತು ಬರ್ತಿದೆ. ಮೊನ್ನೆ ಹಾಕಿದ ಟಾರ್ ಇವತ್ತಿಲ್ಲ. ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಗುಂಡಿ ಇವೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾರು ನೆಟ್ ಕೆಲಸ ಮಾಡಲ್ಲ. ಗುಂಡಿ ಮುಚ್ತೀನಿ ಅಂದರೆ ಯಾವ ಗುಂಡಿ ಮುಚ್ಚಿದ್ದಾರೆ? 15 ಕೋಟಿ ಖರ್ಚಾಗಿದೆ ಅಂತಾರೆ. ಏನಕ್ಕಾಗಿದೆ 15 ಕೋಟಿ? ಯಾವುದೊಂದು ಅದೇ ಆಗೋದು ಅಷ್ಟೇ, ಬೇರೆ ಏನಿಲ್ಲ. ಇವ್ರು ಬಂದರೆ ಅವ್ರಿಗೆ ಮೇಲೆ ಹೇಳ್ತಾರೆ, ಅವ್ರು ಬಂದರೆ ಇವ್ರ ಮೇಲೆ ಹೇಳ್ತಾರೆ. ಇನ್ನು ಮುಂದಿನ 4 ದಿನಗಳ ಕಾಲ ರಾಜ್ಯ ಸೇರಿ ರಾಜಧಾನಿಯಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ಮುಂದೆ ಆಗುವ ಮಳೆಗೆ ಅದೆಷ್ಟು ರಸ್ತೆಗಳು ಮತ್ತೆ ಮೊದಲಿನ ಸ್ಥಿತಿಗೆ ತಲುಪುತ್ತವೆ ಅನ್ನೋ ಆತಂಕ ಸಾರ್ವಜನಿಕರಿಗೆ ಶುರುವಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ರಸ್ತೆ ಗುಂಡಿಗಳ ಕಾಟಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಈ ಮಧ್ಯೆ ಬಿಬಿಎಂಪಿ ಗುಂಡಿ ಮುಚ್ಚೋ ಕೆಲಸ ಮಾಡಿತ್ತು. ಆದ್ರೆ ಪಾಲಿಕೆ ಮಾಡಿದ ಕಿತ್ತೋದ ತೇಪೆ ಕೆಲಸ ಇದೀಗ ಬಟಾಬಯಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮಾತ್ರ ತಪ್ಪಿಲ್ಲ. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿಗೆ ವಾರ್ನಿಂಗ್ ಕೊಟ್ಟಿದ್ರು. ಡಿಸಿಎಂ ಆದೇಶ ಮಾಡಿದ್ದೇ ತಡ ಪಾಲಿಕೆ ಅಧಿಕಾರಿಗಳು ಯತ್ನೋ ಬಿದ್ನೋ ಅಂತ ಗುಂಡಿ ಮುಚ್ಚಿಸಿದ್ರು. ಆದ್ರೀಗ ಆ ಕಾಮಗಾರಿಯ ಕರಾಳ ಮುಖ ಒಂದೇ ಮಳೆಗೆ ಬಟಾಬಯಲಾಗಿದೆ. ಹೌದು, ಪಾಲಿಕೆಯ ಕಳಪೆ ಕಾರ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ನಗರದ ರಸ್ತೆ ಗುಂಡಿಗೆ ಟಾರ್ ಬಿದ್ದು ಇನ್ನೂ ತಿಂಗಳಾಗಿಲ್ಲ. ಅಷ್ಟರಲ್ಲೇ ಟಾರ್ ಕಿತ್ತು ಬಂದಿದೆ. ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಒಂದೇ ಒಂದು ಮಳೆಗೆ ಜಲ್ಲಿಕಲ್ಲಿನ ರೀತಿ ಕಿತ್ತು ಬರ್ತಿದೆ. ಮೊನ್ನೆ ಹಾಕಿದ ಟಾರ್ ಇವತ್ತಿಲ್ಲ. ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಗುಂಡಿ ಇವೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾರು ನೆಟ್ ಕೆಲಸ ಮಾಡಲ್ಲ. ಗುಂಡಿ ಮುಚ್ತೀನಿ ಅಂದರೆ ಯಾವ ಗುಂಡಿ ಮುಚ್ಚಿದ್ದಾರೆ? 15 ಕೋಟಿ ಖರ್ಚಾಗಿದೆ ಅಂತಾರೆ. ಏನಕ್ಕಾಗಿದೆ 15 ಕೋಟಿ? ಯಾವುದೊಂದು ಅದೇ ಆಗೋದು ಅಷ್ಟೇ, ಬೇರೆ ಏನಿಲ್ಲ. ಇವ್ರು ಬಂದರೆ ಅವ್ರಿಗೆ ಮೇಲೆ ಹೇಳ್ತಾರೆ, ಅವ್ರು ಬಂದರೆ ಇವ್ರ ಮೇಲೆ ಹೇಳ್ತಾರೆ. ಇನ್ನು ಮುಂದಿನ 4 ದಿನಗಳ ಕಾಲ ರಾಜ್ಯ ಸೇರಿ ರಾಜಧಾನಿಯಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ಮುಂದೆ ಆಗುವ ಮಳೆಗೆ ಅದೆಷ್ಟು ರಸ್ತೆಗಳು ಮತ್ತೆ ಮೊದಲಿನ ಸ್ಥಿತಿಗೆ ತಲುಪುತ್ತವೆ ಅನ್ನೋ ಆತಂಕ ಸಾರ್ವಜನಿಕರಿಗೆ ಶುರುವಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.